ಪೂಜೆಗೆ ಹೋಗೋಣ ಅಂದ್ಕೊಂಡೆ, ಪೂಜೆಗೆ ಹೋಗೋಷ್ಟಕ್ಕೆ ಪೂಜೆನೇ ಮುಗ್ದೋಗೈತೆ. ಚಂಡಿಕಾ ಹೋಮ ಗೈಸ್, ಇವ್ರನ್ನೆಲ್ಲ ಬಿಟ್ಟು ಒಂದು ರೌಂಡ್ ಹಾಕ್ಕೊಂಬರೋಣ ಅಂತ ಹೋದ್ವಿ. ಹಂಗೆ ನಮ್ಮ ತಮ್ಮ ಕಾರ್ ಓಡಿಸ್ತೀನಿ ಅಂದ, ನೋಡ್ಕೊಂಬನ್ನಿ. ಆದರೂ ರೋಡ್ ಹೆಂಗೈತೆ ಮಸ್ತಾಗೈತಲ್ಲ, ಬರ್ತಾ ಸಖತ್ ಇಷ್ಟ ಆಯ್ತು. ಎಲ್ಲೆಲ್ಲಿಗೆ ಹೋಗುತ್ತಪ್ಪ ಇದು? ಕುಂದಾಪುರ, ಮರವಂತಿ ಬೀಚ್, ಉಡುಪಿ, ಮಂಗ್ಳೂರ್ಗೆ ಹೋಗುತ್ತಾ? ಹಾಂ, ಮಂಗ್ಳೂರು 200 ಕಿಲೋಮೀಟರ್. ಮತ್ತೆ ಗಾಡಿ ಸೆಕ್ಷನ್ ಎಲ್ಲಿಂದ ಎಲ್ಲಿಗೋದು ಗಾಡಿ ಸೆಕ್ಷನ್ ನಾವು ಬಿಟ್ಬಿಟ್ಟು ಹೆಂಗ್ ರೌಂಡ್ ಹೊಡಿತೀವಿ. ಓಡಿಸ್ತೀಯಾ? ಎಲ್ಲಿ ಕೊಡ್ರೆ ಓಡಿಸ್ತಾನ. ಇದು ಕಾರ್ ಕಲಿಯೋ ಟೈಮಾ? ಏ ಸುಬಿ, ಹಂಗೆ ಜಂಕ್ ಹೋಗ್ತೀನಿ ಕಣ, ನೋಡ ಕುತ್ಕೊಳ್ಳೋ. ನಿಧಾನ ಕೊಡಿಸು, ಓಡಿಸ್ತಿ ತಾನೆ? ಓಡಿಸ್ಕೊಂಬಂದೆ ಈ ಕಾರು. ಯಾವಾಗ್ಲೂ ಓಡಿಸ್ತೀವಿ ಒಂದ್ಸಲಿ ಅಷ್ಟೇ. ಬಾ, ಗಾಡಿ ಸ್ಟಾರ್ಟ್ ಅಲ್ಲಿ ಐತೆ. ಸ್ಟಾರ್ಟ್ ಅಲ್ಲಿ ಇರ್ಲಿ ಬಿಡು. ಲಾಕ್ ಹಾಕ್ಬಿಡ ಬಿಡು, ಡೋರ್ ಹಾಕ್ಬಿಡ. ಇದೇನಪ್ಪ, ನೀನು ಓಡಿಸಿರೋದು ನೋಡಿಲ್ಲ, ಅದು ಹೆಂಗ್ ಓಡಿಸ್ತೀಯ ನೋಡೋಣ. ಹಾಕಿದ್ಯಾ? ನಿಧಾನ, ಪವರ್ ಐತೆ ಗಾಡಿ. ಹಾ ಯಾಕೆ ಆಫ್ ಆಯ್ತಾ? ಇನ್ನೇನು ಅಣ್ಣ ಏನಾಯ್ತಣ್ಣ? ಯಾಕಣ್ಣ ಅಣ್ಣ? ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗಿಲ್ವೇ? ಇಲ್ಲ, ಮೊದಲನೇ ಗೇರ್ಗೆ ಹಾಕೋ. ಎಷ್ಟನೇ ಗೇರಲ್ಲಿ ಇದ್ಯಾ? ಇಲ್ಲ, ಹಿಂಗೆ ಸೇಮಾ? ಯಾಕಪ್ಪ? ಹಿಂಗೆ ಹೋಗು, ಈ ಸೈಡ್ ಹೋಗು. ನಿಧಾನಕ್ಕೆ ಹೋಗು, ಈ ಸೈಡು. ಮೋನಿಕಾ, ಲವ್ ಯು ಮೋನಿಕಾ ಸಾಂಗ್ ಆಗೈತಲ್ಲ. ಆಗೋಯ್ತಾ? ಯಪ್ಪ ನಿಧಾನ. ಎಲ್ಲಿಗೂ ಬಂದ್ಬಿಟ್ವಲ್ಲ. ಕಾಡು ಕೊಡೋ ಸಾಕು. ಭಯ ಪಟ್ಬಿಟ್ಟ. ಹೋಗು, ಅಲ್ಲಿ ಹೋಗು. ಏನ್ ಹಿಂಗ್ ಭಯ ಪಟ್ಬಿಟ್ರೆ ಸಾಕ್ ಬಿಡು. ಭಯ ಪಡ್ತೀರಾ? ಭಯನಾ? ಲೇ, ಈ ರಂಗನಿಗೆ ಭಯ ಅನ್ನೋದು ಬಲು ದೂರ ಕಂಡಲೇ. ಈ ದಬ್ಲಿ ನಿಧಾನ ಇರೋ, ಹಳ್ಳ ಐತಿ. ನಿಧಾನ, ಬ್ರೇಕ್ ಇಡಿ. ಹಾ ಈಗ ಬಟನ್ ಹೊತ್ಬಿಟ್ಟು ಹಿಂದೆ ಎತ್ಕೋ. ಬಟನ್ ಇಲ್ಲಿ ಕೆಳಗೆ ಹೊತ್ಬೇಕಾ? ಹಿಂಗ್ ಮೇಲೆ ಎತ್ಕೋ. ನಿಧಾನ ಕೇಳ್ಕೊ. ಒಂದೊಂದು ಕ್ಲಚ್ ಜಾರೋ. ಪ್ರತ ನಿದ್ರೆ ಬತ್ತಾಯ್ತಾ? ಒಂಚೂರು ವಾಲ್ಯೂಮ್ ಕಮ್ಮಿ ಮಾಡ್ಬೇಕಷ್ಟೇ. ಯಾರ್ದು? ಆ ಕಡೆ ಡೌಟು, ಈ ಕಡೆ. ಜರ್ನಿ ಮಾಡಿ ಸಾಕಾಗೋಯ್ತು. ಏನು ಮಾಡೋದು? ಬೆಳಗ್ಗೆ ಬೇರೆ ಎದೊಳ್ಬೇಕು. ಏನು ಮಾಡೋದು? ಬೆಳಗ್ಗೆ ಎದೊಳ್ತೀರ, ನೈಟ್ ಎದೊಳ್ರಿ. ಯಾಕೋ ಬೆಳಗ್ಗೆ ನೀವು ತಾನೇ ಪೂಜೆಗೆ ಹೋಗ್ಬೇಕಾಗಿರೋದು. ಮತ್ತೆ ನೆಮ್ಮದಿಯಾಗಿ ಮಲ್ಗೋಣ, ಆದರೆ ನಿದ್ರೆ ಬಿಟ್ಟಿಲ್ಲ. ಓಕೆ ಗಾಯ್ಸ್, ನಾಳೆ ಬೆಳಗ್ಗೆ ಸಿಗುವ. ಇಲ್ಲಿಗೆ ಇವತ್ತಿನ ಬ್ಲಾಗ್ ಕಂಪ್ಲೀಟೆಡ್. ಬಾಯ್. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ನಿದ್ರೆನೇ ಮಾಡಿಲ್ಲ. ಆಗಲೇ 7 ಗಂಟೆ. ಮಮ್ಮಿ
ದೇವಸ್ಥಾನ ಎಂಟ್ರಿ. ದೇವಸ್ಥಾನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಗಾಯ್ಸ್. ದರ್ಶನ ಅಲ್ಲ, ಪೂಜೆ. ಏನು ಪೂಜೆ ಮೇ ಅದು? ಏನು ಪೂಜೆ ಮೇ ಮಾಡಿಸ್ತಾ ಇರೋದು? ಹಾಂ, ಏನು ಪೂಜೆ ಬರ್ಸಾಯ್ತಾ? ಕಾಳಿಕ ಹೋಮ ಪೂಜೆ. ಹಾಂ, ಮತ್ತೆ ಇನ್ನೇನು? ಬರೋ ನೋಡು ಏನು ಚೆನ್ನಾಗೈತೆ. ಚೆನ್ನಾಗೈತಲ್ಲ. ಹೆಂಗಿರೋದು ಎಂಟ್ರಿ? ಏನೋಮ್ಮ ಏನೋಮ್ಮ? ಚಂಡಿಕಾ ಹೋಮ. ಚಂಡಿಕಾ ಹೋಮ. ಏಯ್ ಸಡನ್ ಆಗಿ ಕೇಳಿದ್ರಲ್ಲೋ, ಗೊತ್ತಾಗ್ಲಿಲ್ಲ. ಈಗ ಮಮ್ಮಿನೂ ಕೇಳಿದೆ ಸಡನ್ ಆಗಿ, ಮರ್ತೇ ಹೋಯ್ತು ಅಂತು. ದುರ್ಗಾ ಹೋಮ ಅಂದ್ಬಿಟ್ಟ. ಮಮ್ಮಿ ಚಂಡಿಕಾ ಹೋಮ ಅಂದಿದ್ದು ನಾನು. ದುರ್ಗಾ ಹೋಮ ಅಂದಿದ್ದು. ಚಂಡಿಕಾ ಹೋಮ. ಎಂಟ್ರಿ. ಎಷ್ಟು ಜನ ಅವ್ರ ಮ್ಯಾಗ್ಲೆ. ಓಹೋ ಹೋ. ನಾವೆಲ್ಲಿ ಪೂಜೆ ಕೊಡೋದು? ಅಲ್ಲೇನಾ ಪೂಜೆ? ಲೇಟ್. ಹಾಂ, ಬೆಳಗ್ಗೆ ನೋಡಿ ಎಷ್ಟು ಜನ ಅವರೇ ಯಪ್ಪ. ಇನ್ನು ಟೈಮು 7:30. ಏನಂತೆ? ಏನಂದ್ ನಾವು ಆ ಎಂಟ್ರಿಗೆ ಹೋಗಿದ್ರೆ ದರ್ಶನ ಎಲ್ಲ ಮುಗೀತು. ಏನೊಂದು 1/4 ಗಂಟೆ 10 ನಿಮಿಷದಲ್ಲಿ ಮುಗಿದೋಯ್ತು ದರ್ಶನ. ದೇವ್ರು ಎತ್ಕೊಂಡ್ಬಿಟ್ಟವ್ರು ನೋಡಿ. ನಾನು ದರ್ಶನ ಎಲ್ಲ ಮಾಡಿಕೊಂಡು ರೂಮ್ ಬಂದು ಚೂರು ರೆಸ್ಟ್ ಮಾಡಿಕೊಂಡು, ಅವ್ರ ಪೂಜೆ ಐತೆ, ಇನ್ನೂ 2 ಅವರ್ ಪೂಜೆ ಐತೆ. ಪೂಜೆ ಕೂತವ್ರಲ್ಲ, ಒಂಚೂರು ರೆಸ್ಟ್ ಮಾಡ್ಬಿಟ್ಟು ಹೋಗೋಣ. ನಾಷ್ಟ ಬೇರೆ ಮಾಡಿಲ್ಲ, ನಾಷ್ಟ ಮಾಡಿಕೊಂಡು ಆಮೇಲೆ ಹೋಗಿ ಪೂಜೆ ಕೂತ್ಕೊಳ್ಳೋಣ. ಪೂಜೆ ನೋಡ್ಬೇಕಂತೆ, ನೋಡುವ. ಒಂಚೂರು ರೆಸ್ಟ್ ಮಾಡ್ತಾ ಇದ್ದೆ ನೋಡ್ರಿ, ಎಲ್ಲ ಹೆಂಗೆ ಮಾಡಿಟ್ಟವ್ರೆ. ಮೋನಿಕಾ ಯಪ್ಪ. ಆದರೂ ಪ್ರಸಾದ ತಿನ್ನೋಣ ಅಂತ ಹೋಗ್ತಾ ಇದ್ದೆ, ಕರೆಕ್ಟಾಗಿ ಫೋನ್ ಮಾಡಿದ್ರು. ಅದಕ್ಕೆ ಅವ್ರ ಜೊತೆನೇ ಮಾಡ್ಕೊಂಡ್ಬಿಡೋಣ. ಗೈಸ್, ಪೂಜೆಗೆ ಹೋಗೋಣ ಅಂದ್ಕೊಂಡೆ. ಪೂಜೆಗೆ ಹೋಗೋಷ್ಟಕ್ಕೆ ಪೂಜೆನೇ ಮುಗ್ದೋಗೈತೆ. ಪೂಜೆಯಲ್ಲಿ ಏನೇನಾಯಿತು ಅಂತ ನನ್ನ ತಮ್ಮನ ಕೇಳೋಣ. ಹೇಳ. ಏನಿಲ್ಲ, ಪೂಜೆಗೆ ಒಂದು 2 ಅವರ್ ಕಾಯಬೇಕು. 2 ಅವರ್ ಪೂಜೆಗೆ 2 ಅವರ್ ಪೂಜೆಗೆ 2 ಅವರ್ ಕಾಯ್ದುಬಿಟ್ಟು ಹೋಗ್ಬೇಕು ಒಳಗೆ. ಹೋದ್ಮೇಲೆ ಫಸ್ಟು ಗಣೇಶನ ಪೂಜೆ ಮಾಡಿಸ್ತಾರೆ. ಅದಾದಮೇಲೆ ಹೋಮ ಸ್ಟಾರ್ಟ್ ಆಗುತ್ತೆ. ಹೋಮ 2 ಅವರು. ಹೋಮ ಆದಮೇಲೆ ಪೂಜಾರಿಗಳಿಗೆ, ಹೋಮಕ್ಕಿಂತ ಪೂಜಾರಿಗಳಿಗೆ ಕೊಟ್ಟಿದ್ರೆ ದುಡ್ಡು ಜಾಸ್ತಿ ಆಯಿತು. ಅಮ್ಮ ಬೇರೆ ಕೊಟ್ರಿ? 2 ಕೊಡ್ತಾ ಇದ್ರು 500 ರೂಪಾಯಿ ನೋಟ್ನ. ಏನಿಲ್ಲ ಅಂದ್ರು 10,000 ಕೊಟ್ಟವ್ರು ಇವಾಗ ಪೂಜಾರಿಗೆ 500 10 ಸಾವಿರ ಬೇಕು. ಪೂಜಾರಿಗಳಿಗೆ 10,000 ಇಕ್ಕೊಬೇಕು. 500 1,000 2 ಆಮೇಲೆ ಕಾಯಿನ್ಗಳು ತಂದುಬಿಡ್ಬೇಕು ಒಂದಿಷ್ಟು. ಬರೀ ನೋಟ್ ಇಟ್ಟರೆ ಇಸ್ಕೊಳಲ್ಲ, ಕಾಯಿನ್ ಇಟ್ಕೊಡ್ಬೇಕು. ನೋಟ್ಗೆ 1 ರೂಪಾಯಿ ಕಾಯಿನು.
ಅದೆಲ್ಲ ಲೆಕ್ಕ ಹಾಕೊಂಡ್ರೆ ಪೂಜೆ ಹೆಂಗಿತ್ತು ಹೋಗ್ಲಿ ಚೆನ್ನಾಗಿತ್ತಾ? ಪೂಜೆ ಚೆನ್ನಾಗಿತ್ತು. ಎಜುಕೇಶನ್ಗೆ 20 ಅವನೇ ಸಿಕ್ಕೊಟ್ಕೊಂಡ್ಬಂದ ಅವ್ರೀಗ ನೆಕ್ಸ್ಟ್ ಸೆಪ್ಟೆಂಬರ್ಗೆ. ಅವನ್ದು ಕೊಟ್ಟವ್ರ? ಅದು ಬರ್ತಡೇ ದಿನನೇ ಕೊಟ್ಟವ್ರು ಒಂದು. ಅವಂದು ಈಗ ಅವಂಗೂ ಪೂಜೆನಾ? ನೆಕ್ಸ್ಟ್ ಇಯರ್ ನಮ್ದು ಕೊಟ್ಟೈತಾನೆ ಅಮ್ಮ. ನಿಮ್ಮದು ಏಪ್ರಿಲ್ ಅಲ್ಲ ಮೇ 19. ಆಂಟಿಂಗ್ ಕೇಳೋಣ ಬಾ.